ಒಂದ್ಸರಿ ಧ್ರುವ ಅವ್ರ ಹತ್ರ. ಮೈನಾ, ನಾನು ಧ್ರುವಂಗ್ ಕಾಲ್ ಮಾಡಲ್ಲ ಅಂತ ಹೇಳಿದ್ನಲ್ಲ, ಮತ್ತೆ ಬಂದು ಕಾಲ್ ಮಾಡಿ ಅಂದ್ರೆ ಏನರ್ಥ? ಅದಲ್ಲ ಸರ್. ನೋಡು ಮೈನಾ, ನೀನ್ ಧ್ರುವಂಗ್ ಕಾಲ್ ಮಾಡಿದ್ರೆ ಅವ್ನು ಖಂಡಿತ ರಿಸೀವ್ ಮಾಡ್ತಾನೆ. ಇದ್ರಲ್ಲಿ ಏನ್ ನಿಂದ ಈಗೋ? ಇಲ್ಲ ಸರ್, ಮಾಡಿದ್ದೆ. ರಿಸೀವ್ ಮಾಡಿದ್ನ? ಮಾಡಿದ್ರು. ನಾನು ಹೇಳ್ದೆ ತಾನೆ, ನೀನ್ ಕಾಲ್ ಮಾಡಿದ್ರೆ ಅವ್ನು ಖಂಡಿತ ರಿಸೀವ್ ಮಾಡೇ ಮಾಡ್ತಾನೆ. ಏನಂತ ಹೇಳ್ದ? ಅವ್ನು ಎಲ್ಲಿದ್ದಾನಂತ ಗೊತ್ತಾಯ್ತಾ? ಹೋಗಿ ಕರ್ಕೊಂಬರ್ತೀಯಾ? ಓ, ಕರ್ಕೊಂಬರಕ್ ಪರ್ಮಿಷನ್ ಬೇಕಾ? ಇಟ್ಸ್ ಓಕೆ, ನೀನ್ ಹೋಗು. ಇಲ್ಲ ಸರ್, ಅದಲ್ಲ. ಮತ್ತೆ ನಾನು ಧ್ರುವರ್ಗ್ ಫೋನ್ ಮಾಡಿದೆ, ಅವ್ರು ಮಾತಾಡಿದ್ರು. ಆದ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಳ್ತಿಲ್ಲ ಸರ್. ಯಾಕೆ? ಈಗಾಗಿದ್ದಾಗೋಗಿದೆ, ಮನೆಗ್ ಹೋಗಿ ಮಾತಾಡೋಣ ಅಂತಂದ್ರು. ಅವ್ರು ನನ್ ಮಾತೇ ಕೇಳ್ತಿಲ್ಲ ಸರ್. ಯಾಕೆ? ಅವ್ರಿಗೆ ಹೆಂಡತಿಯಾಗಿ, ಅವ್ರ ಅಮ್ಮಂಗ್ ಸೊಸೆ ಆಗಿ ನಾನು ಅವ್ರ ಮನೆಗ್ ಕಾಲಿಡ್ಬೇಕಂತೆ. ಆಗ್ಲೇ ಅವ್ರ ಮನೆಗ್ ಬರ್ತಾರಂತೆ ಸರ್. ತುಂಬಾ ಹಠ ಮಾಡ್ತಿದ್ದಾರೆ ಸರ್. ಮೈನಾ, ಧ್ರುವ ಕಡೆಯಿಂದ ಯೋಚನೆ ಮಾಡಿದ್ರೆ ಅವ್ನು ಕರೆಕ್ಟಾಗಿ ಹೇಳ್ತಿದ್ದಾನೆ ಮೈನಾ. ಈಗ ನೀನು ಈ ವಿಷಯದಲ್ಲಿ ತೀರ್ಮಾನ ತಗೋಬೇಕು. ಅದು ಬಿಟ್ಟು ನನ್ನ ಹತ್ರ ಬಂದು ಹೇಳಿದ್ರೆ ನಾನೇನ್ ಮಾಡಕ್ಕಾಗುತ್ತೆ? ನೋಡಿ ಸರ್, ಇದ್ಯಾವುದು ಸಾಧ್ಯ ಆಗದೆ ಇರೋಂಥದ್ದು. ಇದನ್ನ ನಾನು ಎಷ್ಟು ಹೇಳಿದ್ರು ಅವ್ರು ಅರ್ಥ ಮಾಡ್ಕೋತಿಲ್ಲ ಸರ್. ನೀವೇ ನೋಡಿದ್ರಿ ದೀಪ ಎಷ್ಟು ಬ್ಯಾಸರ ಮಾಡ್ಕೊಂಡು ಹೋದ್ಲು ಅಂತ. ಸರ್, ಒಂದೇ ಒಂದ್ಸಲ ನನ್ಗೋಸ್ಕರ ನೀವ್ ಹೇಳಿದ್ರೆ ಅವ್ರು ಖಂಡಿತ ಕೇಳ್ತಾರೆ ಸರ್. ಅವ್ರು ವಾಪಸ್ ಮನೆಗ್ ಬರ್ತಾರೆ. ಬೇಕಿದ್ರೆ ನನ್ ಫೋನಿಂದಾನೆ ಮಾತಾಡಿ ಸರ್. ಫೋನ್ ಮಾಡಿ. ಹಾ, ಬೇಡ ಮೈನಾ. ಸರ್, ಯಾಕೆ ಬೇಡ ಅಂತಿದ್ದೀರಾ? ಸಿ ಮಿಸ್ಸಸ್ ಧ್ರುವ, ಯಾಕೆ ಹಾಗೆ ನೋಡ್ತಿದ್ಯಾ? ಓ, ಮಿಸ್ಸಸ್ ಧ್ರುವ ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ವಾ? ಹೇಳ್ತೀನಿ. ಬೇಡ ಸರ್, ನನ್ಗೆ ಅರ್ಥ ಆಯ್ತದೆ. ಓ, ಪರವಾಗಿಲ್ಲ. ನೋಡಿ ಮಿಸ್ಸಸ್ ಧ್ರುವ, ಮುಂಚೆ ನಿನಗೂ ಧ್ರುವಂಗೂ ಏನಾದರೂ ಸಮಸ್ಯೆ ಆಗ್ತಿದ್ರೆ ನಾನು ಬಂದು ಸಾರ್ಟ್ ಔಟ್ ಮಾಡ್ತಿದ್ದೆ. ಯಾಕಂದ್ರೆ ಆಗ ನೀವಿಬ್ರು ಒಂದಾಗಬೇಕಿತ್ತು. ಆದ್ರೆ ಈಗ ನೀವಿಬ್ರು ಮದುವೆ ಆಗಿದ್ದೀರಾ. ಸೊ ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೋಬೇಕು. ಸರ್, ಮಿಸ್ಸಸ್ ಧ್ರುವ, ನೀವಿಬ್ರು ಗಂಡ ಹೆಂಡ್ತಿ. ಸೊ ನಿಮ್ಮ ಪ್ರಾಬ್ಲಮ್ಗಳನ್ನ ನೀವು ಸಾರ್ಟ್ ಔಟ್ ಮಾಡದೆ ಇನ್ಯಾರು ಮಾಡ್ತಾರೆ? ಅಲ್ಲ ಸರ್, ನೀವೇ ಹೀಗೆ ಹೇಳಿದ್ರೆ ಹೇಗ್ ಸರ್? ನೋಡು, ಈ ವಿಷಯದಲ್ಲಿ ನಾನು ಬೇರೆ ಏನೂ ಹೇಳಕ್ಕಾಗಲ್ಲ. ಧ್ರುವ ನಿನ್ನ ಗಂಡ ತಾನೆ. ಸೊ ನೀನು ಅವ್ನಿಗೆ ಫೋನ್ ಮಾಡಿ ಕನ್ವಿನ್ಸ್ ಮಾಡು, ಅವನಿಗೆ ಸಮಾಧಾನ ಮಾಡು. ಅದನ್ನ ಬಿಟ್ಟು ನಾನೇನು ಮಾಡೋಕ್ಕಾಗಲ್ಲ. ಐ ಆಮ್ ಹೆಲ್ಪ್ಲೆಸ್. ಮೈನಾ, ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಎಕ್ಸ್ಕ್ಯೂಸ್ ಮೀ. ಸಾರಿ ಮೈನಾ, ನಿನ್ನ ಹತ್ರ ಹಾಗೆ ಮಾತಾಡಿದ್ದಕ್ಕೆ ನನಗೆ ತುಂಬ ಸಂಕಟ ಆಗ್ತಿದೆ. ಆದರೆ ನನ್ನ ಹತ್ರ ಬೇರೆ ವಿಧಿನೇ ಇಲ್ಲ. ನಿನಗೂ ಧ್ರುವಂಗೂ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಬೇಕು. ನೀವಿಬ್ರು ಯಾವಾಗಲೂ ಸಂತೋಷವಾಗಿ ನಗ್ನಾಗ್ತಾ ಇರಬೇಕು. ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸ್ಕೋಬೇಕು. ಇನ್ನು ಮುಂದೆ ನಾನು ನಿಮ್ಮಿಬ್ರು ಮಧ್ಯೆ ಬರಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ.